ಜುಲೈ 17, 2025 ಈ ಕಂಪ್ನಿಯ ಶೇರ್ ಪ್ರೈಸು 208 ಇರುತ್ತೆ. ಅದು ನೆಕ್ಸ್ಟ್ ದಿವಸನೇ 202 ಬರುತ್ತೆ. ಜುಲೈ 2022ರಿಂದ ಕೇವಲ 2 ದಿವಸದಲ್ಲಿ ಈ ಕಂಪ್ನಿಯ ಶೇರ್ ಪ್ರೈಸು 30% ಡೌನ್ ಆಗುತ್ತೆ. ಈ ಫಾಲ್ನ ಯೂಸ್ ಮಾಡಿಕೊಂಡು ಒಂದಿಬ್ಬರು 3 ಟ್ರೇಡರ್ಸು ಈ ಕಂಪ್ನಿಯಿಂದ 173 ಕೋಟಿ ಲಾಭ ಮಾಡಿದ್ದಾರೆ. 173 ಕೋಟಿ. ಈ ಕಂಪ್ನಿಯ ಲಾಸ್ಟ್ ಕ್ವಾರ್ಟರ್ದು ಸೇಲ್ಸೇನೆ 140 ಕೋಟಿ ಇದೆ. ಪ್ರಾಫಿಟ್ಟು 113 ಕೋಟಿ ಇದೆ. ಬಟ್ ಇವರು ಈ ಕಂಪ್ನಿನಲ್ಲಿ ಟ್ರೇಡ್ ಮಾಡಿ 173 ಕೋಟಿ ಲಾಭ ಮಾಡಿದ್ದಾರೆ. 8 ಜನ ಒಂದೇ ಗ್ರೂಪ್ನ ಟ್ರೇಡರ್ಸು ಈ ಲಾಭನ ಕೇವಲ 2 ದಿವಸದಲ್ಲಿ ಮಾಡಿದ್ದಾರೆ. ಈ ಕಂಪ್ನಿ ಈ ಥರ ಡೌನ್ ಆಗುತ್ತೆ ಅಂತ ಇವ್ರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಗೊತ್ತಿರುತ್ತಾ? ಹೇಗೆ ಒಬ್ಬ ಸಾಮಾನ್ಯ ಟ್ರೇಡರು 173 ಕೋಟಿ ಲಾಭ ಮಾಡಿದ್ದಾನೆ? ಇವ್ರು ಯಾವುದೇ ರೀತಿ ಫಂಡ್ ಮ್ಯಾನೇಜರ್ ಅಲ್ಲ, ಯಾವುದೇ ರೀತಿ ಹೆಡ್ ಫಂಡ್ ಮ್ಯಾನೇಜರ್ ಅಲ್ಲ, ಯಾವುದೇ ರೀತಿ ಮ್ಯೂಚುವಲ್ ಫಂಡ್ ಇಲ್ಲ. ಇವರು ನಾರ್ಮಲ್ ನಿಮ್ಮಂಥ ರಿಟೇಲ್ ಇನ್ವೆಸ್ಟರ್. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಜನ ಹೇಗೆಲ್ಲ ತಲೆ ಉಪಯೋಗಿಸ್ತಾರೆ ದುಡ್ಡು ಮಾಡೋಕ್ಕೆ ಅಂತ ನಿಮಗೆ ಪೂರ್ತಿ ಒಂದು ಪಿಕ್ಚರ್ ಸಿಗುತ್ತೆ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತೇ ಇದೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತ. ಲಾಂಗ್ ಟರ್ಮ್ ಗೋಲು, ಲಾಂಗ್ ಟರ್ಮಲ್ಲಿ ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಮೇಲೆ ಹೋಗುತ್ತೆ. ಆದರೆ ಇದೊಂದು ಅಸೆಟ್ ಕ್ಲಾಸು ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರ್ಬೇಕಾದ್ರೆ ಅದು ಮೇಲೆ ಹೋಗುತ್ತೆ. ಅದ್ಯಾವುದು ಅಂದರೆ ಗೋಲ್ಡ್ ಅಂಡ್ ಸಿಲ್ವರ್. ಕಳೆದ 1 ವರ್ಷದಿಂದ ಗೋಲ್ಡು ಮತ್ತು ಸಿಲ್ವರು 50%ಗಿಂತ ಜಾಸ್ತಿ ರಿಟರ್ನ್ ಕೊಟ್ಟಿದ್ದಾವೆ. ಯಾಕಂದರೆ ಗ್ಲೋಬಲಲ್ಲಿ ಅನ್ಸರ್ಟನಿಟಿ ಜಾಸ್ತಿ ಇದೆ. ಈ ಟ್ಯಾರಿಫು, ಈ ರಷ್ಯಾ ಯುಕ್ರೇನ್ ವಾರು ಮತ್ತು ಇಸ್ರೇಲ್ ಇರಾನ್ ವಾರು, ಇದರಿಂದ ಅನ್ಸರ್ಟನಿಟಿ ಜಾಸ್ತಿ ಇದೆ. ಅದಕ್ಕೇನೆ ಗೋಲ್ಡ್ ಪ್ರೈಸು ದಿವಸದಿಂದ ದಿವಸಕ್ಕೆ ಮೇಲೆ ಹೋಗ್ತಾ ಇದೆ. ಈವನ್ ಸೆಂಟ್ರಲ್ ಬ್ಯಾಂಕ್ಗಳು, ನಮ್ಮ ಇಂಡಿಯಾದ RBI ಇರ್ಬೋದು, ಚೈನಾದ ಪೀಪಲ್ ಬ್ಯಾಂಕ್ ಆಫ್ ಚೈನಾ ಇರ್ಬೋದು, ಈ ಥರ ದೊಡ್ಡ ದೊಡ್ಡ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ನ ಬೈ ಮಾಡ್ತಾ ಇದ್ದಾವೆ. ಅದೇ ರೀತಿ ಸಿಲ್ವರ್ ಕೂಡ ಅಷ್ಟೇ. ಸಿಲ್ವರ್ನ ಇಂಡಸ್ಟ್ರಿಯಲ್ ಯೂಸೇಜ್ ಜಾಸ್ತಿ ಮಾಡ್ತಿರೋದ್ರಿಂದ ಸಿಲ್ವರ್ ಕೂಡ ಮೇಲೆ ಹೋಗ್ತಾ ಇದೆ. EV ಇರ್ಬೋದು, ಬ್ಯಾಟ್ರಿ ಮೇಕಿಂಗ್ ಇರ್ಬೋದು, ಸೆಮಿ ಕಂಡಕ್ಟರ್ ಇರ್ಬೋದು, ಇದೆಲ್ಲದರಲ್ಲೂ ಸಿಲ್ವರ್ ಯೂಸ್ ಆಗುತ್ತೆ. ಇದರಿಂದ ಸಿಲ್ವರ್ ಡಿಮ್ಯಾಂಡು ಜಾಸ್ತಿ ಆಗ್ತಾ ಇದೆ. ಈಗ ಗೋಲ್ಡ್ ಟು ಸಿಲ್ವರ್ ರೇಷಿಯೋ ಹಿಸ್ಟೋರಿಕಲಿ 60ರಿಂದ 65 ಮ್ಯಾಕ್ಸಿಮಮ್ ಇರುತ್ತೆ. ಬಟ್ ಇವಾಗ ಅದು 78 ಇದೆ. ಅಂದರೆ ಸಿಲ್ವರು ಗೋಲ್ಡ್ಗಿನ್ನ ಅಂಡರ್ ವ್ಯಾಲ್ಯೂಡ್ ಆಗಿದೆ. ಇವಾಗ ನಾವೇನಾದರೂ ಗೋಲ್ಡಲ್ಲಿ ಮತ್ತು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮಗೆ ಏನು ಆಪ್ಷನ್ ಇದೆ? ಹೋಗಿ ಜ್ಯುವೆಲರಿ ಶಾಪಲ್ಲಿ ಹೋಗಿ ಬೈ ಮಾಡ್ತೀರಾ. ಜ್ಯುವೆಲರಿ ಶಾಪಲ್ಲಿ ಹೋಗಿ ಬೈ ಮಾಡಿದ್ರೆ 15ರಿಂದ 20% ಒಂದೊಂದಾಗ 30% ಮೇಕಿಂಗ್ ಚಾರ್ಜ್ ಆಗ್ತಾರೆ. ಇದರಿಂದ ನೀವು ಮಾಡೋ ಲಾಭ ಕಮ್ಮಿ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ಬೋದು? ಡಿಜಿಟಲ್ ಗೋಲ್ಡ್ ಬೈ ಮಾಡ್ಬೋದು. ಡಿಜಿಟಲ್ ಗೋಲ್ಡ್ ಅಂದರೆ ಈ ಬೇರೆ ಬೇರೆ ಆ್ಯಪ್ ಅಲ್ಲ. ಅಲ್ಲಿ ಬೇರೆ ಬೇರೆ ಆ್ಯಪ್ಗಳಲ್ಲಿ ಪ್ರಾಬ್ಲಮ್ ಏನಂದರೆ ಅಲ್ಲಿ GST ಪೇ ಮಾಡಬೇಕು. ಮತ್ತು ನೀವು ಸೆಲ್ ಮಾಡಬೇಕಾದ್ರೆ ಪ್ರೈಸು ತುಂಬ ಡಿಫ್ರೆಂಟ್ ಇರುತ್ತೆ. ಮತ್ತು ಇವಾಗ ಬೆಟರ್ ಆಪ್ಷನ್ ಏನಿದೆ? ಬೆಟರ್ ಆಪ್ಷನ್ ETF ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡು. ಯಾಕಂದರೆ ಇದು ಸೆಬಿ ರೆಗ್ಯುಲೇಟ್ ಮಾಡುತ್ತೆ ಇದನ್ನು. ಆ ಆ್ಯಪ್ಗಳನ್ನೆಲ್ಲನೂ ಯಾವುದೇ ರೆಗ್ಯುಲೇಟರ್ ಬಾಡಿ ರೆಗ್ಯುಲೇಟ್ ಮಾಡಲ್ಲ. ಇದನ್ನು ಸೆಬಿ ರೆಗ್ಯುಲೇಟ್ ಮಾಡೋದ್ರಿಂದ ನಾವು ಹಾಕಿರೋ ದುಡ್ಡು ತುಂಬ ಸೇಫ್ ಆಗಿರುತ್ತೆ. ಇದನ್ನು ಇನ್ವೆಸ್ಟ್ ಮಾಡೋಕ್ಕೆ ಬೆಟರ್ ಪ್ಲೇಸ್ ಯಾವುದು ಅಂದರೆ ಅದು ಸ್ಟೇಬಲ್ ಮನಿ. ಈ ಸ್ಟೇಬಲ್ ಮನಿ ಏನು ಮಾಡುತ್ತೆ? ಸ್ಟೇಬಲ್ ಮನಿನಲ್ಲಿರೋ ಎಕ್ಸ್ಪರ್ಟ್ಗಳು ಏನು ಮಾಡ್ತಾರೆ? ಗೋಲ್ಡ್ ಮತ್ತು ಸಿಲ್ವರ್ದು ರೇಷಿಯೋ ನೋಡಿ ಯಾವುದು ಅಂಡರ್ ವ್ಯಾಲಿಡ್ ಆಗಿದೆ ಅದರಲ್ಲಿ ಜಾಸ್ತಿ ಅಲೋಕೇಶನ್ ಹೋಗಂಗೆ ಮಾಡ್ತಾರೆ, ಯಾವುದು ಓವರ್ ವ್ಯಾಲಿಡ್ ಆಗಿದೆ ಅದರಲ್ಲಿ ಅಲೋಕೇಶನ್ ಕಮ್ಮಿ ಹೋಗಂಗೆ ಮಾಡ್ತಾರೆ. ಇದು ಎವ್ರಿ ಮಂತು ಆಟೋಮೆಟಿಕ್ಲಿ ನಡೀತಾ ಹೋಗ್ತಾ ಇರುತ್ತೆ. ಇದರಲ್ಲಿ ನೀವು ಏನಾದರೂ 5,000 ಹಾಕಿದ್ರೆ ಆಟೋಮೆಟಿಕ್ಲಿ ಅದು ಗೋಲ್ಡ್ ಮತ್ತು ಸಿಲ್ವರ್ ಎರಡರಲ್ಲೂ ಇನ್ವೆಸ್ಟ್ ಆಗುತ್ತೆ. ನಿಮ್ಗೆ ಏನಾದರೂ ಎರಡೂ ಮಿಕ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಗೋಲ್ಡ್ ಬೇಕಿರೋ ಬೈ ಮಾಡ್ಬೋದು, ಸಿಲ್ವರ್ ಬೇಕಿರೋ ಬೈ ಮಾಡ್ಬೋದು. ನೀವೇನಾದರೂ ಈ ಗೋಲ್ಡು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಸ್ಟೇಬಲ್ ಮನಿ ಅಪ್ಲಿಕೇಶನ್ ಲಿಂಕ್ ಇದೆ. ಆ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡ್ಬೋದು. ಅವತ್ತು ಸ್ಟಾಕ್ ಮಾರ್ಕೆಟು ಕಂಪ್ಲೀಟ್ಲಿ ಕಾಮ್ ಆಗಿತ್ತು. ಪವರ್ ಸೆಕ್ಟರ್ ಸ್ಟಾಕ್ಗಳು ಕೂಡ ತುಂಬ ಸ್ಟೇಬಲ್ ಆಗಿತ್ತು. ಆದರೆ ಇದೊಂದು ಶೇರ್ ಮಾತ್ರ ಸಡನ್ ಆಗಿ ಫಾಲ್ ಆಗ್ತಾ ಬಂತು. ಅದು ಯಾವುದು ಅಂದರೆ IEX ಅವತ್ತು ಒಂದೇ ದಿವಸ 29% ಫಾಲ್ ಆಗಿದೆ. ಕಳೆದ 2-3 ದಿವಸದ ಲೆಕ್ಕಾಚಾರ ತಗೊಂಡ್ರೆ ಸುಮಾರು 50% ಫಾಲ್ ಆಗಿದೆ. ಈ ಫಾಲ್ನ ಎಷ್ಟೋ ಟ್ರೇಡರ್ಸು ಮತ್ತು ನ್ಯೂಸ್ ಚಾನಲ್ಲು ಅರ್ಥನೇ ಮಾಡ್ಕೊಂಡಿರಲಿಲ್ಲ. ಇದು ಏನಕ್ಕಾಗಿರ್ಬೋದು? ರೆಗ್ಯುಲೇಟರಿ ಏನಾದ್ರು ಚೇಂಜ್ ಆಯಿತಾ, ಹೊಸ ಪಾಲಿಸಿ ಏನಾದ್ರು ತಂದಾರ ಅಂತ ಇವರೇ ಹೊಸ ರೂಮರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಕೆಲವು ವ್ಯಕ್ತಿಗಳಿಗೆ ಈ ಶೇರ್ ಪ್ರೈಸ್ ಕೆಳಗೆ ಬರುತ್ತೆ ಅಂತ ಮುಂಚೆನೇ ಗೊತ್ತಿತ್ತು. ಅದಕ್ಕೇನೆ ಅವ್ರು ಏನು ಮಾಡಿದ್ರು? ಈ ಕಂಪ್ನಿನಲ್ಲಿ ಪುಟ್ ಆಪ್ಷನ್ನ ಬೈ ಮಾಡ್ತಾ ಹೋದ್ರು. ಪುಟ್ ಆಪ್ಷನ್ ಅಂದರೆ ಕಾಲು ಪುಟ್ ಅಂತ ಕೇಳಿದಿರಲ್ಲ. ಕಾಲ್ ಅಂದರೆ ಶೇರ್ ಪ್ರೈಸ್ ಮೇಲೆ ಹೋಗ್ತಿದ್ರೆ ಕಾಲ್ ಮೇಲೆ ಹೋಗುತ್ತೆ. ಪುಟ್ ಆಪ್ಷನ್ ಅಂದರೆ ಶೇರ್ ಪ್ರೈಸ್ ಕೆಳಗೆ ಬಂದರೆ ಪುಟ್ ಆಪ್ಷನ್ ಮೇಲೆ ಹೋಗುತ್ತೆ. ಇವರು ಜಾಸ್ತಿ ಪುಟ್ ಆಪ್ಷನ್ ಬೈ ಮಾಡಿದ್ರಿಂದ ಈಸಿಲಿ ಗೊತ್ತಾಗುತ್ತೆ ಇವ್ರಿಗೆ ಆಲ್ರೆಡಿ ಇನ್ಫಾರ್ಮೇಶನ್ ಗೊತ್ತಿತ್ತು ಅಂತ. ತುಂಬಾ ಜನ ಅನ್ಕೊಬಹುದು ಇದು ಕೋಇನ್ಸಿಡೆನ್ಸ್ ಅಲ್ವಾ, ನಾರ್ಮಲಿ ಬೈ ಮಾಡಿದಾಗ ಅದು ಕೆಳಗೆ ಬಂದಿರ್ಬೋದಲ್ಲ, ಇದು ಕೋಇನ್ಸಿಡೆನ್ಸ್ ಇರ್ಬೋದಲ್ಲ ಅಂತ. ಕೋಇನ್ಸಿಡೆನ್ಸ್ ಅಲ್ಲ ಅನ್ನಕ್ಕೆ ಪ್ರೂಫ್ ಏನ್ ಸಿಗುತ್ತೆ ಅಂದ್ರೆ ಅವತ್ತಿನ ದಿವಸ IEX ಆಪ್ಷನ್ಸ್ ಅಲ್ಲಿ ಬಂದಿರೋ ವಾಲ್ಯೂಮ್ಸ್ ಏನಂದ್ರೆ IEX ಆಪ್ಷನ್ ವಾಲ್ಯೂಮ್ ಫ್ಯೂ ಹಂಡ್ರೆಡ್ಸ್ ಮಾತ್ರ ಇರುತ್ತೆ. ಆಪ್ಷನ್ ವಾಲ್ಯೂಮ್ ಅಂದ್ರೆ ಎಷ್ಟು ದುಡ್ಡು ಕೊಟ್ಟು ಬೈ ಮಾಡ್ತಿದ್ದಾರೆ ಅಂತ. ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಕಮ್ಮಿ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ವಾಲ್ಯೂಮ್ ಕಮ್ಮಿ ಆಗುತ್ತೆ. ಅವತ್ತು ವಾಲ್ಯೂಮ್ ಸಡನ್ಲಿ ಜಾಸ್ತಿ ಆಗ್ತಿದೆ, 100 ಪಟ್ಟು ಜಾಸ್ತಿ ಆಗ್ತಾ ಇದೆ. ಮುಂಚೆ ಒಂದು ಫ್ಯೂ 100 ಮಾತ್ರ ಟ್ರೇಡ್ ಆಗ್ತಾ ಇತ್ತು. ಅವತ್ತು ಒಂದೇ ದಿವಸದಲ್ಲಿ ಅದು 65,000 ಕಾಂಟ್ರಾಕ್ಟ್ ಟ್ರೇಡ್ ಆಗ್ತಾ ಇದೆ. ಇದ್ದಕ್ಕಿದ್ದಂಗೆ ಇಷ್ಟೊಂದು ಮೇಲೋಗಿದೆ ಅಂದರೆ ಇದು ಕೋಇನ್ಸಿಡೆನ್ಸ್ ಆಗಕ್ಕೆ ಚಾನ್ಸೇ ಇಲ್ಲ. ಇದೇ ಆಧಾರದ ಮೇಲೆ ಸೆಬಿ ಏನು ಮಾಡುತ್ತೆ? ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ಅವತ್ತಿನ ದಿವಸ ಅದೊಂದೇ ದಿವಸ ಪುಟ್ ಆಪ್ಷನ್ನು 6 ಪಟ್ಟು ಮೇಲೋಗಿರುತ್ತೆ. ಅಂದರೆ 1 ಕೋಟಿ ಹಾಕಿರೋದು 6 ಕೋಟಿ ಜಾಸ್ತಿ ಆಗಿದೆ.
6 ಪಟ್ಟು ಒಂದೇ ದಿವಸ ಮೇಲೆ ಹೋಗ್ತಿದೆ ಅಂದರೆ ದೇರ್ ಇಸ್ ಸಮಥಿಂಗ್ ಫಿಶಿ, ಏನೋ ಇದೆ ಅಂತ ಸೆಬಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವರು ಟೋಟಲ್ 8 ಜನ ಸೇರ್ಕೊಂಡು ಟ್ರೇಡ್ ಮಾಡಿರ್ತಾರೆ. ಇದರಲ್ಲಿ ಇವರು 3 ಗ್ರೂಪ್ ಮಾಡ್ಕೊಂಡಿರ್ತಾರೆ. ಮೊದಲನೇ ಗ್ರೂಪು 72 ಕೋಟಿ ಇದರಿಂದ ಲಾಭ ಮಾಡುತ್ತೆ, ಎರಡನೇ ಗ್ರೂಪು ಇದರಿಂದ 34 ಕೋಟಿ ಲಾಭ ಮಾಡುತ್ತೆ, ಮೂರನೇ ಗ್ರೂಪು 31 ಕೋಟಿ ಲಾಭ ಮಾಡುತ್ತೆ. ಇವೆಲ್ಲ ಟ್ರೇಡ್ಸು ಸೇಮ್ ಟೈಪ್ ಆಫ್ ಅಕೌಂಟ್ ಇಂದ ಬಂದಿರ್ತವೆ, ಮತ್ತೆ ಸೇಮ್ ಬ್ರೋಕರ್ ಇಂದಾನೆ ಬಂದಿರ್ತವೆ, ಮತ್ತೆ ಸೇಮ್ ಡೇ ನಲ್ಲೇ ಟ್ರೇಡ್ ಆಗಿರ್ತವೆ. ಅವಾಗ ಸೆಬಿಗೆ ಅನುಮಾನ ಬರಕ್ ಸ್ಟಾರ್ಟ್ ಆಗುತ್ತೆ, ಇದು ಯಾವುದೋ ಒಂದು ಇಂಡಿವಿಜುವಲ್ ಅಲ್ಲ, ಇದು ಒಂದು ನೆಟ್ವರ್ಕ್ ಅಂತ. ಮತ್ತೆ ಸೆಬಿ ಇದನ್ನ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಸೆಬಿಗೆ ಏನೋ ಒಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅಂದ್ರೆ ಇದರಲ್ಲಿ 2 ಫ್ಯಾಮಿಲಿಗಳು ಇನ್ವಾಲ್ವ್ ಆಗಿದಾವೆ. ಎಲ್ಲರೂ ಒಂದು ಪ್ರೈವೇಟ್ ಕಂಪನಿನಲ್ಲಿ ಎಲ್ಲರೂ ಡೈರೆಕ್ಟರ್ ಆಗಿದ್ದಾರೆ. ಈ 2 ಫ್ಯಾಮಿಲಿಗಳ ನೇಮ್ ಏನಂದ್ರೆ ಒಂದು ಸೋರಾನ್ ಫ್ಯಾಮಿಲಿ, ಇನ್ನೊಂದು ಕುಮಾರ್ ಫ್ಯಾಮಿಲಿ. ಈ ಸೋರಾನ್ ಫ್ಯಾಮಿಲಿ ಎಷ್ಟು ಲಾಭ ಮಾಡಿರುತ್ತೆ ಹೇಳಿ, 72 ಕೋಟಿ ಲಾಭ ಮಾಡಿರುತ್ತೆ. ಇದರಲ್ಲಿ ಮೇನ್ ಕಿಂಗ್ ಪಿನ್ ಇರೋದೆ ಒಬ್ಬ ಯಂಗ್ ಟ್ರೇಡರ್, ಅವನೇನೆ 72 ಕೋಟಿ ಪ್ರಾಫಿಟ್ ಮಾಡಿರ್ತಾನೆ. ಸೆಬಿ ಇವನ್ ಮೇಲೆ ಜಾಸ್ತಿ ಫೋಕಸ್ ಮಾಡಕ್ ಸ್ಟಾರ್ಟ್ ಮಾಡಿ ಇವನ ಫೋನ್ ನ, ಲ್ಯಾಪ್ಟಾಪ್ ನ ಪ್ರತಿ ಒಂದನ್ನು ಸೀಸ್ ಮಾಡಿದಾಗ ಭಯಂಕರ ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಏನಂದ್ರೆ ನಾವೇನ್ ನ್ಯೂಸ್ ಅಲ್ಲಿ ನೋಡ್ತೀವಿ, ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತೀವಿ, ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೀವಲ್ಲ, ಎಲ್ಲಾ ಕೂಡ ಪ್ರೀ ಪ್ಲಾನ್ಡೇ ಆಗಿರುತ್ತೆ. ಇದರಲ್ಲಿ ಕೂಡ ಅದೇ ಆಗಿದೆ. IEX ಬಿಸ್ನೆಸ್ ಮಾಡೆಲ್ ಏನಂದ್ರೆ IEX ಒಂದು ಎಕ್ಸ್ಚೇಂಜ್. ಅಂದ್ರೆ ಯಾವ ರೀತಿ ನೀವು ಶೇರ್ಸ್ ನ ಬೈ ಸೆಲ್ ಮಾಡಕ್ಕೆ ಎಕ್ಸ್ಚೇಂಜ್ ಅಲ್ಲಿ NSE BSE ನಲ್ಲಿ ಯೂಸ್ ಮಾಡ್ತೀರಾ, ಅದೇ ರೀತಿ ಎಲೆಕ್ಟ್ರಿಸಿಟಿನ ಬೈ ಮಾಡಕ್ಕೆ IEX ನ ಯೂಸ್ ಮಾಡ್ತಾರೆ. ಈಗ ಏನಾದ್ರು ಶಾರ್ಟ್ ಟರ್ಮ್ ಅಲ್ಲಿ ಎಲೆಕ್ಟ್ರಿಸಿಟಿ ಬೇಕಿದ್ರೆ, ಎಕ್ಸಾಂಪಲ್ ಈ ಕರ್ನಾಟಕಕ್ಕೆ ಏನೋ ಇಷ್ಟು ಮೆಗಾವಾಟ್ ಎಲೆಕ್ಟ್ರಿಸಿಟಿ ಬೇಕಾಗಿದೆ, ಸದ್ಯಕ್ಕೆ ಸಿಗ್ತಾ ಇಲ್ಲ, ಅದು ಅವಾಗ ಏನ್ ಮಾಡುತ್ತೆ ಗೌರ್ಮೆಂಟ್ ಹೋಗ್ಬಿಟ್ಟು IEX ಹತ್ರ ಬೈ ಮಾಡುತ್ತೆ. IEX ಅಲ್ಲಿ ಸೆಲ್ ಮಾಡೋರು ಇರ್ತಾರೆ, ಬೈ ಮಾಡೋರು ಇರ್ತಾರೆ. IEX ಮಧ್ಯದಲ್ಲಿ ಏನ್ ಕೆಲಸ ಮಾಡುತ್ತೆ, ಎಕ್ಸ್ಚೇಂಜ್ ತರ ಕೆಲಸ ಮಾಡುತ್ತೆ. ಬಟ್ IEX ಇದು ಇದು ಮೋನೋಪಾಲಿ. ಇದು ಈ ಮೋನೋಪಾಲಿನ ಬ್ರೇಕ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಕಪ್ಲಿಂಗ್ ತರಬೇಕು. ಮಾರ್ಕೆಟ್ ಕಪ್ಲಿಂಗ್ ಅಂದ್ರೆ ಮಾರ್ಕೆಟ್ ನ ಕಪಲ್ ಮಾಡ್ಬಿಡ್ತಾರೆ. ಅಂದ್ರೆ ಈ ಎಕ್ಸ್ಚೇಂಜೇ ಬೇಕಾಗಿಲ್ಲ, ಈ ರೇಟ್ ಎಲ್ಲಾನು ಫಿಕ್ಸ್ ಆಗ್ಬಿಡುತ್ತೆ. ಈ ಎಕ್ಸ್ಚೇಂಜ್ ಬೆನಿಫಿಷಿಯಲ್ ಏನಂದ್ರೆ ಪ್ರೈಸ್ ಡಿಸ್ಕವರಿ. ಯಾವ ರೀತಿ ಪ್ರೈಸ್, ಈಗ ನೀವು ಒಂದು ಶೇರ್ ಪ್ರೈಸ್ ನ ಇಷ್ಟೇ ಅಂತ ಕಂಡಿಡಿಯಕ್ಕೆ ಹೆಂಗ್ ಗೊತ್ತಾಗುತ್ತೆ ಹೇಳಿ, ಅಲ್ಲಿ ಬೈಯರು ಇರ್ತಾರೆ, ಸೆಲ್ಲರು ಇರ್ತಾರಲ್ವಾ. ಅದೇ ರೀತಿ ನೀವು ಒಂದು ರೇಟ್ ನ ಕಂಡಿಡಿಯಕ್ಕೆ ಹೆಂಗ್ ಚೆಕ್ ಮಾಡ್ತೀರಾ, ಒಬ್ಬರೊಂದು ಹೇಳ್ತಾರೆ, ಇನ್ನೊಬ್ಬರೊಂದು ಹೇಳ್ತಾರೆ, ಅದರ ಸರಿಯಾಗಲ್ಲ. ಅದಕ್ಕೆ ಟ್ರಾನ್ಸ್ಪರೆನ್ಸಿ ಅಂದ್ರೆ ಏನು, ಒಂದು ಎಕ್ಸ್ಚೇಂಜ್ ಇರಬೇಕು, ಅದರಲ್ಲಿ ಡೈಲಿ ಪ್ರೈಸ್ ಗೊತ್ತಾಗ್ತಾ ಇರಬೇಕು, ಬೈಯರ್ ಎಷ್ಟಕ್ಕಿದ್ದಾರೆ, ಸೆಲ್ಲರ್ ಎಷ್ಟಕ್ಕಿದ್ದಾರೆ, ಎಷ್ಟಕ್ಕೆ ತಗೊಂಡ್ರು ಅಂತ. ಅವಾಗ ಏನಾಗುತ್ತೆ, ಪ್ರೈಸ್ ಡಿಸ್ಕವರಿ ಆಗುತ್ತೆ, ಪ್ರೈಸ್ ಯಾವಾಗಲೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದೇ ಎಕ್ಸ್ಚೇಂಜ್ ನ ಮೇನ್ ಯೂಸ್. ಈ ಮಾರ್ಕೆಟ್ ಕಪಲ್ ಬಂದ್ರೆ ಏನಾಗುತ್ತೆ, ಪ್ರೈಸ್ ಸ್ಟೇಬಲ್ ಆಗ್ಬಿಡುತ್ತೆ, ಎಲ್ಲರೂ ಆ ಪ್ರೈಸ್ ಅಲ್ಲೇ ಟ್ರೇಡ್ ಮಾಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಎಕ್ಸ್ಚೇಂಜ್ ರೋಲೇ ಇರಲ್ಲ, ಎಕ್ಸ್ಚೇಂಜ್ ಅಷ್ಟೊಂದು ಇಂಪಾರ್ಟೆಂಟೇ ಅಲ್ಲ. ಅವಾಗ IEX ನ ಬಿಸ್ನೆಸ್ ಮಾಡೆಲ್ಗೆ ಭಯಂಕರ ಹೊಡೆತ ಬೀಳುತ್ತೆ. ಈ ನ್ಯೂಸು ಸುಮಾರು 3-4 ವರ್ಷದಿಂದನೂ ಹರಿದಾಡ್ತಾ ಇತ್ತು. ರೆಗ್ಯುಲೇಟರಿ ಅವಾಗ ತರ್ತಾರೆ, ಇವಾಗ ತರ್ತಾರೆ, ನಾಳೆ ತರ್ತಾರೆ ಅಂತ ಹರಿದಾಡ್ತಾ ಇತ್ತು. ಬಟ್ ಇನ್ನು ಕನ್ಫರ್ಮ್ ಇರಲಿಲ್ಲ. ಯಾವ ರೀತಿ ಸ್ಟಾಕ್ ಮಾರ್ಕೆಟ್ಗೆ ಸೆಬಿ ರೆಗ್ಯುಲೇಟರ್ ಇದೆ, ಬ್ಯಾಂಕಿಗೆ RBI ರೆಗ್ಯುಲೇಟರ್ ಇದೆಯಲ್ಲ, ಅದೇ ರೀತಿ ಈ ಎಲೆಕ್ಟ್ರಿಸಿಟಿ ಬೋರ್ಡ್ಗೂ ಕೂಡ ರೆಗ್ಯುಲೇಟರ್ ಇದ್ದಾರೆ. ಅದ ಹೆಸರು CERE ಅಂತ, ಅಂದ್ರೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್. ಇದೇನ್ ಮಾಡುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೆಟ್ ಮಾಡುತ್ತೆ. ಅದೇ ರೀತಿ ಈ ಮಾರ್ಕೆಟ್ ಕಪ್ಲಿಂಗ್ ನ್ಯೂಸ್ ಕೂಡ ಈ CERC ಸೆಟ್ ಮಾಡ್ತಾ ಇರುತ್ತೆ. ಇದರ ಒಳಗಡೆ ಇದ್ದ ಕೆಲವೊಬ್ರು ಈ ನ್ಯೂಸ್ ನ ಹೊರಗಡೆ ಲೀಕ್ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಈ ಭುವನ್ ಸಿಂಗ್ ಥ್ರೂ. ಈ ಕಮಿಟಿನಲ್ಲಿ ಒಬ್ರು ಎಕನಾಮಿಸ್ಟ್ ಇರ್ತಾರೆ, ಅವ್ರ ನೇಮ್ ಬಂದು ಮಿಸ್ ಯೋಗಿತಾ ಎಸ್ ಅಂತ. ಇವರು ಭುವನ್ ಸಿಂಗಿಗೆ ತುಂಬಾ ಪರಿಚಯ ಇರ್ತಾರೆ, ಭುವನ್ ಸಿಂಗ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಏನಂದ್ರೆ ಯಾವ್ಯಾವ ಸ್ಟೆಪ್ ಅಲ್ಲಿ ಏನೇನ್ ಆಗ್ತಾ ಇದೆ ಪ್ರತಿ ಒಂದು ಕೂಡ ಅವ್ರು ಶೇರ್ ಮಾಡ್ತಾ ಇರ್ತಾರೆ. ಈವನ್ ಲೈವ್ ಮೀಟಿಂಗ್ ಸ್ಕ್ರೀನ್ ನ ಇವ್ರ ರೂಮಲ್ಲಿ ಕುತ್ಕೊಂಡು ಇವ್ರು ನೋಡ್ತಾ ಇರ್ತಾರೆ. ಸೆಬಿ ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಕೂಡ ಫೈಂಡ್ ಆಗಿದೆ. ಯಾವ ರೀತಿ ಮೀಟಿಂಗ್ ಮಾಡ್ತಿದ್ದಾರೆ, ಏನ್ ಸ್ಟೆಪ್ ತಾಂತಿದ್ದಾರೆ, ಪ್ರತಿ ಒಂದನ್ನು ಕೂಡ ಇವ್ರು ಕುತ್ಕೊಂಡು ಲೈವ್ ನೋಡ್ತಿರ್ತಾರೆ. ಆಮೇಲೆ ಏನೇನ್ ಸ್ಟೆಪ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಪ್ರತಿ ಒಂದನ್ನು ವಾಟ್ಸ್ಆಪ್ ಥ್ರೂ ಮೆಸೇಜ್ ಮಾಡ್ತಿರ್ತಾರೆ. ಸೆಬಿ ಇನ್ವೆಸ್ಟಿಗೇಷನ್ ಅಲ್ಲಿ ಈ ವಾಟ್ಸ್ಆಪ್ ಥ್ರೂ ಏನೇನ್ ಮೆಸೇಜ್ ಮಾಡಿದ್ದಾರೆ ಎಲ್ಲ ಸ್ಕ್ರೀನ್ ಶಾಟ್ ಸಮೇತ ಸಿಕ್ಕಿದೆ. ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ಶಾಕಿಂಗ್ ಇನ್ಫಾರ್ಮೇಶನ್ ಸಿಗುತ್ತೆ. ಏನಂದ್ರೆ ಜುಲೈ 23, 2025ರಲ್ಲಿ ಇವರು ಯಾವ್ಯಾವ ರೀತಿ ನ್ಯೂಸ್ ಚಾನೆಲ್ಗಳಲ್ಲಿ ಇದು ಬರ್ಬೇಕನ್ನೋದನ್ನ ಇವರೇ ಟೈಪ್ ಮಾಡಿ ಕಳಿಸಿ ಇದನ್ನ ನ್ಯೂಸ್ ಚಾನೆಲ್ಗಳಿಗೆ ಕಳಿಸ್ತಾರೆ. ಅದರಲ್ಲಿ ಒಬ್ಬ ಕೇಳ್ತಾನೆ, ಹ್ಯಾವ್ ಯು ಶೇರ್ಡ್ ವಿತ್ ರಾಯ್ಟರ್ಸ್ ಬ್ರದರ್, ಆಲ್ಸೋ ಮಿಂಟ್, ETV करवाना दो ಬಾಯ್ ಪತಾ ನಹಿಯೇ ವಹ CRC ಕೌನ್ ಕರ್ತಾ ಹೈ. ಈ ತರ ಯಾವ್ಯಾವ ನ್ಯೂಸ್ ಚಾನಲ್ ಅಲ್ಲಿ ಏನೇನ್ ಬರಬೇಕು, ಯಾವ್ಯಾವ ನ್ಯೂಸ್ ಪೇಪರ್ ಅಲ್ಲಿ ಏನೇನ್ ಬರ್ಬೇಕಂತ ಇವ್ರು ಡಿಸೈಡ್ ಮಾಡ್ತಾರೆ. ಒನ್ಸು ಈ ನ್ಯೂಸ್ ಈ ಟೈಮಲ್ಲಿ ಬರುತ್ತೆ ಅಂತ ಇವ್ರಿಗೆ ಮುಂಚೆನೆ ಗೊತ್ತಿದ್ದ ಕಾರಣದಿಂದ ಇವ್ರೇನ್ ಮಾಡ್ತಾರೆ, ಎಲ್ಲಾ ಪೊಸಿಷನ್ ನ ಬೈ ಮಾಡ್ತಾರೆ. ಅಂದ್ರೆ ಪುಟ್ ಆಪ್ಷನ್ ನ ಬೈ ಮಾಡ್ಕೊಂಡು ಕೂತ್ಕೊಂತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಈ CRC ಇದನ್ನ ಹೊರಗಡೆ ಬಿಡಕ್ಕೂ ಮುಂಚೆನೆ ನ್ಯೂಸ್ ರೂಮರ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೀವು ನ್ಯೂಸ್ ನೋಡಿರ್ಬೋದು, ಸೋರ್ಸ್ ಅಂತ ಹೇಳ್ತಿರ್ತಾರೆ. ಅದೇ ರೀತಿ ನ್ಯೂಸ್ ರೂಮರ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಸ್ಟಾಕ್ ಒಂದೇ ದಿವಸದಲ್ಲಿ 29% ಕೆಳಗೆ ಬೀಳುತ್ತೆ. ಆಮೇಲೆ ಮಾರ್ಕೆಟಿಗೆ ಗೊತ್ತಾಗುತ್ತೆ ರೆಗ್ಯುಲೇಟರ್ ಈ ತರ ನ್ಯೂಸ್ ತರ್ತಿದ್ದಾರೆ ಅಂತ. ನ್ಯೂಸ್ ಬಂದಿರೋದಕ್ಕೂ ನ್ಯೂಸ್ ಕನ್ಫರ್ಮ್ ಆಯ್ತು. ಈಗ ಮಾರ್ಕೆಟ್ ಕಂಪ್ಲೀಟ್ಲಿ ಪ್ಯಾನಿಕ್ ಆಗಿ ಈ ಸ್ಟಾಕ್ ನ ಸೆಲ್ ಮಾಡಿ ಕೆಳಗೆ ತಗೊಂಡ್ಬರ್ತಾರೆ. ಇದರಿಂದ ನಿಜವಾಗ್ಲೂ ದುಡ್ಡು ಮಾಡಿದ್ದು ಯಾರು ಅಂದ್ರೆ ಈ 8 ಜನ ಒಂದೇ ದಿವಸದಲ್ಲಿ 173 ಕೋಟಿ ಲಾಭ ಮಾಡ್ತಾರೆ. ಅದು ಒಂದೇ ಶೇರ್ಸ್ ಇಂದ. ನಿಮಗೆ ಈ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಶನ್ ಗೊತ್ತಾಗಿರುತ್ತೆ, ಯಾವ ರೀತಿ ಟ್ರೇಡರ್ಸ್ಗಳು ಈ ಥರ ಎಲ್ಲ ಯೂಸ್ ಮಾಡ್ತಾರಾ ಅಂತ. ಆ್ಯಕ್ಚುಲಿ ಇದು ಇಲ್ಲೀಗಲ್ ನಮ್ಮ ಇಂಡಿಯಾದಲ್ಲಿ. ಬಿಕಾಸ್ ಯಾಕಂದರೆ ಒಬ್ಬರಿಗೆ ಇನ್ಫಾರ್ಮೇಷನ್ ಎಲ್ಲರಿಗೂ ಅವೈಲೇಬಲ್ ಇರಬೇಕು.
ಈಗ ನಾಳೆ ನರೇಂದ್ರ ಮೋದಿ ನೋಟ್ ಬ್ಯಾನ್ ಮಾಡೋಕ್ಕೂ ಮುಂಚೆ ಅವರೇ ಆ ಶೇರ್ಸ್ನ ಬೈ ಮಾಡ್ಕೊಂಬಿಟ್ಟು ಅವ್ರ ಫ್ರೆಂಡ್ಸು ಫ್ಯಾಮಿಲಿನಲ್ಲಿ ಬೈ ಮಾಡ್ಕೊಂಬಿಟ್ಟು ನಾಳೆ ಆ ಡಿಸಿಷನ್ ತೊಗೊಂಡಿದ್ದಿದ್ರೆ ಏನಾಗ್ತೈತೆ ಹೇಳಿ. ಅವರು ದೇಶಕ್ಕೋಸ್ಕರ ಡಿಸಿಷನ್ ತಗೊಂತಿಲ್ಲ ಮತ್ತು ಜನಗಳಿಗೋಸ್ಕರ ಡಿಸಿಷನ್ ತಗೊಂತಿಲ್ಲ, ಇವರು ಪೋರ್ಟ್ಫೋಲಿಯೋ ಮೇಲೆ ಹೋಗೋಕ್ಕೋಸ್ಕರ ಡಿಸಿಷನ್ ತಗೊಂತಿದ್ದಾರೆ. ಅವಾಗ ಏನಾಗುತ್ತೆ, ಮಿಸ್ ಮ್ಯಾಚ್ ಆಗುತ್ತೆ. ಇದನ್ನು ನಮ್ಮ ಇಂಡಿಯಾದಲ್ಲಿ ಇಲ್ಲೀಗಲ್ ಅಂತಾರೆ. ಬಿಕಾಸ್ ಯಾಕಂದರೆ ಇದರಿಂದ ತುಂಬ ಜನ ದುಡ್ಡು ಕಳ್ಕೊತಾರೆ. ಒಬ್ಬನಿಗೆ ಮಾತ್ರ ಇನ್ಫಾರ್ಮೇಷನ್ ಸಿಕ್ಕಿ ಅವ್ನು ಮಾತ್ರ ದುಡ್ಡು ಮಾಡ್ತಾನೆ. ಇದೊಂಥರ ಮಿಸ್ ಮ್ಯಾಚ್ ಆದಂಗಲ್ಲ. ಒಬ್ಬ ರನ್ನಿಂಗ್ ರೇಸಲ್ಲಿ ಓಡ್ತಾ ಇದ್ದಾನೆ, ಒಬ್ಬ ಶೂ ಹಾಕೊಂಡು ಓಡ್ತಿದ್ದಾನೆ, ಒಬ್ಬ ಶೂ ಹಾಕೊಂಡಲ್ಲೇ ಓಡ್ತಿದ್ದಾನೆ. ಈ ಥರ ಇನ್ಸೈಡರ್ ನ್ಯೂಸ್ ತಗೊಂಡು ಟ್ರೇಡ್ ಮಾಡೋದು ಇಲ್ಲೀಗಲ್. ಆದರೂ ಕೂಡ ಇವ್ರು ಯಾವ ರೀತಿ ದೊಡ್ಡ ಕೆಲಸ ಮಾಡಿದೆ ಅಂದರೆ ಕಂಡುಹಿಡಿಯುತ್ತೆ. ಸೆಬಿ ಯಾವ ರೀತಿ ಕಂಡುಹಿಡಿಯುತ್ತೆ ನೋಡಿ, ಬಿಡ್ಲೇ ಇಲ್ಲ. ಪ್ರತಿಯೊಂದು ಸ್ಟೆಪ್ಪಲ್ಲೂ ಹೋಗಿ 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 ಕಂಡುಹಿಡಿದು ಇವತ್ತೇನು ಮಾಡಿದೆ, ಅವ್ರದ್ದು ಎಂಟೈರ್ ಅಕೌಂಟ್ನೇ ಸೀಸ್ ಮಾಡಿಸಿದೆ. ಅವ್ರದ್ದು ಯಾವ್ದು ಬ್ಯಾಂಕ್ ಅಕೌಂಟ್ಸ್ ಇದಾವೆ ಎಲ್ಲನೂ ಸೀಸ್ ಮಾಡಿಸಿದೆ. ಇವಾಗ ಅವ್ರು ಯಾವುದೇ ದುಡ್ಡು ಯೂಸ್ ಮಾಡೋಕ್ಕೆ ಬರೋಲ್ಲ. ಫೋನ್ಪೇನಲ್ಲಿ 50 ರೂಪಾಯಿ ಕಳಿಸ್ಬೇಕಂದ್ರೂ ಯಾರನ್ನ ಫ್ರೆಂಡ್ಸು ಫ್ಯಾಮಿಲಿ ಹತ್ರ ಇಸ್ಕೊಬೇಕಾಗುತ್ತೆ. ಬಟ್ ನಮಗೆ ಖುಷಿ ಆಗೋದೇನೆಂದರೆ ನಮ್ಮ ರೆಗ್ಯುಲೇಟ್ರು ಬರ್ತಾ ಬರ್ತಾ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ನಮ್ಮ ಮುಂಚೆ ಏನಾಗಿತ್ತು, ಹರ್ಷದ್ ಮೆಹ್ತಾ ಟೈಮಲ್ಲಿ ಇಂಡಿಯಾದಲ್ಲಿ ಸೆಬಿ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ, ಸೆಬಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಿತ್ತು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಅಷ್ಟೊಂದು ದೊಡ್ಡದಿರಲಿಲ್ಲ ಅವಾಗ. ಯಾವಾಗ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಯಿತು, ಸೆಬಿ ತುಂಬ ಪವರ್ಫುಲ್ ಆಯಿತು. ಗೌರ್ಮೆಂಟು ಸೆಬಿಗೆ ತುಂಬ ಪವರ್ ಕೊಡ್ತು. ಅದಕ್ಕೂ ಮುಂಚೆ ಸೆಬಿಗೆ ಅಷ್ಟೊಂದು ಪವರ್ ಇರಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಸೆಬಿ ಯಾವುದೇ ಒಂದು ವಿಷಯನ ದೊಡ್ಡದಾಗಕ್ಕೆ ಬಿಟ್ಟಿಲ್ಲ. ಕೇತನ್ ಪರೇಖ್ ಸ್ಕ್ಯಾಮು ಕೂಡ ಅಷ್ಟೇ. ಕೇತನ್ ಪರೇಖ್ ಸ್ಕ್ಯಾಮ್ನ ಮುಂಚೆನೇ ಕಂಡಿಡಿದು ಅದನ್ನು ತುಳಿದಾಕ್ಬಿಡ್ತು. ಅದೇ ರೀತಿ ಈ ಥರ ಭಾಳ ನಡೀತಿರ್ತವೆ. ಬರ್ತಾ 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 ಸೆಬಿ ಏನು ಮಾಡ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದೆ. ಅದಕ್ಕೆ ನಮ್ಮ ದುಡ್ಡು ಎಲ್ಲ ಹಾಕ್ಬೇಕಂದ್ರೆ ಈ ಥರ ರೆಗ್ಯುಲೇಟ್ರಿಗಳು ಎಲ್ಲಿರ್ತಾರೆ ಅಲ್ಲಿ ಹಾಕಬೇಕು. ಯಾವಾಗ ರೆಗ್ಯುಲೇಟರ್ ಇರ್ತಾರೆ ಈ ಥರ ಪ್ರಾಬ್ಲಮ್ ಆಗೋಕ್ಕೂ ಮುಂಚೆನೇ ಬಂದು ಸೊಲ್ಯೂಷನ್ ಹುಡುಕ್ತಾರೆ. ಇವರು ಪೊಲೀಸ್ ಅಲ್ಲ. ಪೊಲೀಸ್ ಕೆಲಸ ಏನು ಹೇಳಿ, ಪೊಲೀಸು ಪ್ರಾಬ್ಲಮ್ ಆದಮೇಲೆ ಅದಕ್ಕೆ ಸೊಲ್ಯೂಷನ್ ಹುಡುಕೋದು. ರೆಗ್ಯುಲೇಟರ್ ಅಂದರೆ ರೆಗ್ಯುಲೇಟರ್ ಯಾವ ರೀತಿ ಫ್ಯಾನ್ ರೆಗ್ಯುಲೇಟರ್ ಇರುತ್ತಲ್ವಾ, 1ಕ್ಕೆ 2ಕ್ಕೆ 3ಕ್ಕೆ ಇಡ್ತೀವಲ್ಲ ಆ ರೀತಿ ಇವ್ರು ಕಂಟ್ರೋಲ್ ಮಾಡ್ತಾರೆ. ಮುಂಚೆನೇ ಆ ತಪ್ಪಾಗಲಿಲ್ಲ ನೋಡ್ಕೊಂತಾರೆ. ತಪ್ಪಾಗುತ್ತೆ, ಈ ಥರ ಆಗುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಇದು ನೋಡಿದ್ರೆ ಏನು ಮಾಡ್ತಾರೆ, ಇನ್ನೂ ಹುಷಾರಾಗ್ತಾರೆ. ಈ ಸ್ಟೋರಿ ಕೇಳಿ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಆಮೇಲೆ ನೀವು ಎಷ್ಟೋ ಜನ IEX ಬೈ ಮಾಡೋರಿಗೆ ಭಯ ಆಗಿರುತ್ತೆ, IEX ಯಾಕೆ ಕೆಳಗೆ ಬಂತು ಅಂತ. ನಿಮಗೆ ಕೂಡ ಗೊತ್ತಾಗಿರುತ್ತೆ IEX ಯಾಕೆ ಕೆಳಗೆ ಬಂತು ಅಂತ. ನಾನು ಅವಾಗಲೇ ಹೇಳ್ದಂಗೆ ನೀವೇನಾದರೂ ಗೋಲ್ಡ್ ಮತ್ತು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ಬೇಕನ್ನಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಸ್ಟೇಬಲ್ ಮನಿ ಅಪ್ಲಿಕೇಶನ್ ಲಿಂಕ್ ಇದೆ. ಆ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. Disclaimer: Mutual fund investments are subject to market risks. Read all scheme-related documents carefully.